ನಮ್ಮ ಹಕ್ಕು ಪಡೆದುಕೊಳ್ಳಬೇಕಾದರೆ ಸಂಘಟನೆ ಬಹುಮುಖ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಎಂದರೆ ಈ ನಾಡಿನ ಜನರ ಪರವಾಗಿ ಹಲವು ಹೋರಾಟ ಮಾಡುತ್ತಾ ಬಂದಿದೆ ಎಂದು ಹಾಸನ ಜಿಲ್ಲಾ ಕರವೇ ಅಧ್ಯಕ್ಷ ಸಿಡಿ ಮನುಕುಮಾರ್ ಹೇಳಿದ್ದಾರೆ. ಅವರು ಆಲೂರು ಪಟ್ಟಣದ ಲಯನ್ಸ್ ಕ್ಲಬ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕನ್ನಡವೇ ಜಾತಿ ಧರ್ಮ ಅನ್ನುವುದನ್ನ ಪಾಲಿಸುತ್ತಾ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ನಾಡಿನ ಜಲ ನೆಲದ ವಿಷಯದಲ್ಲಿ ಹಲವು ಹೋರಾಟಗಳನ್ನ ಮಾಡುತ್ತಾ ನಾಡಿನ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿದೆ. 60% ಅನ್ಯ ಭಾಷಿಗರಿರುವ ಬೆಂಗಳೂರು ಮಹಾನಗರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡ ಉಳಿವಿಗಾಗಿ ಹಲವು ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ 60% ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು ಎನ್ನುವ ಸುಗ್ರೀವಾಜ್ಞೆ ತಂದು ಅನ್ಯ ಭಾಷೆಯ ನಾಮಫಲಕಗಳಿಗೆ ಕಡಿವಾಣ ಹಾಕಲಾಗಿದೆ. ಅಲ್ಲದೆ ರಾಜ್ಯದಲ್ಲಿ ದೊಡ್ಡ ಉದ್ಯಮಿಗಳಲ್ಲಿ ಇಂದು ಕೂಡ ದೊಡ್ಡ ಹುದ್ದೆಯಲ್ಲಿ ಅನ್ಯ ಭಾಷಿಗರೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯುವಕರು ಕೆಲಸ ಪಡೆದುಕೊಳ್ಳಬೇಕಾದರೆ ಹೋರಾಟ ಅನಿವಾರ್ಯವಾಗಿದೆ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನಷ್ಟು ಸಂಘಟನೆ ಗಟ್ಟಿಗೊಳಿಸುವ ಸಲುವಾಗಿ ಯುವ ಕಾರ್ಯಕರ್ತರನ್ನ ಸೇರಿಸಿಕೊಳ್ಳುವ ಮೂಲಕ ಸದಸ್ಯತ್ವ ನೀಡಲಾಗುತ್ತದೆ. ಹೆಚ್ಚೆಚ್ಚು ಕಾರ್ಯಕರ್ತರು ಸೇರ್ಪಡೆಗೊಳ್ಳುವ ಮೂಲಕ ನಾರಾಯಣಗೌಡ ಅವರ ಕೈ ಬಲಪಡಿಸೋಣ ಎಂದು ಹೇಳಿದರು. ಇನ್ನು ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತನುಗೌಡ ಮಾತನಾಡಿ, ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರ ನೇತೃತ್ವದಲ್ಲಿ ನಾಡಿನ ಜಲ ನೆಲದ ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಹಲವು ಹೋರಾಟಗಳನ್ನ ಮಾಡುತ್ತಾ ಈ ನಾಡಿಗೆ ಗೌರವ ತಂದುಕೊಡುವಂತ ಕೆಲಸ ಆಗಿದೆ. ಹೀಗಾಗಿ ಹೆಚ್ಚೆಚ್ಚು ಕಾರ್ಯಕರ್ತರು ನಾರಾಯಣಗೌಡರು ಹಾಗೂ ಮನುಕುಮಾರ್ ಅವರ ನೇತೃತ್ವದಲ್ಲಿ ರಕ್ಷಣಾ ವೇದಿಕೆ ಸೇರುವ ಮೂಲಕ ತಮ್ಮ ಹಕ್ಕನ್ನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಕರವೇ ತಾಲೂಕಾಧ್ಯಕ್ಷ ನಟರಾಜ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಸಂದರ್ಭದಲ್ಲಿ ಹಲವು ಹೋರಾಟಗಳನ್ನ ಮಾಡುವ ಮೂಲಕ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದೆ. ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವುದೇ ರಾಜಿ ಮಾಡಿಕೊಳ್ಳದೆ ಕನ್ನಡಿಗರಿಗೆ ಗೌರವ ತಂದುಕೊಡುವ ಕೆಲಸವಾಗಿದೆ. ಹೀಗಾಗಿ ಹೆಚ್ಚು ಕಾರ್ಯಕರ್ತರು ಸಂಘಟನೆ ಸೇರಿ ನಾರಾಯಣಗೌಡರ ಕೈ ಬಲಪಡಿಸಬೇಕೆಂದು ಹೇಳಿದರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯರು, ಅಧ್ಯಕ್ಷರಾದ ಮಂಜೇಗೌಡ್ರೆ, ಹಾಸನ ಜಿಲ್ಲಾ ಕಾರ್ಯದರ್ಶಿಗಳು, ನಮ್ಮ ಆಲೂರಿನ ಹೋರಾಟದ ರೂವಾರಿ ಉದ್ಯಮದಲ್ಲಿ ನೀವೆಲ್ಲ ನೋಡಿರ್ಬೋದು. ನಮ್ಮವ್ರು ಯಾರು ದೊಡ್ಡ ಉದ್ಯಮದಲ್ಲಿ ಇಲ್ಲ, ಎಲ್ಲ ಬೇರೆ ರಾಜ್ಯದವ್ರು ಬಂದಿದ್ದಾರೆ. ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಅಂತದನ್ನ ನಮ್ಮವ್ರು ಇದ್ದಾರೆ. ನಾವ್ ಯಾವ್ದೋ ಒಂದು ಫ್ಯಾಕ್ಟ್ರಿಗೆ, ಹಾಸನದಲ್ಲಿ ಯಾವ್ದೋ ಒಂದು ಫ್ಯಾಕ್ಟ್ರಿಗೆ ಹೋದ್ರು ಸಹ ಒಳ್ಳೊಳ್ಳೆ ಪೋಸ್ಟಿಂಗ್ಸ್ ಗಳಲ್ಲಿ ಬೇರೆ ರಾಜ್ಯದಲ್ಲಿ ಇರ್ತಾರೆ. ನಮ್ಮವ್ರು ಯಾವ್ದೋ ಒಂದು ಸೆಕ್ಯೂರಿಟಿ ಗಾರ್ಡ್, ಹೌಸ್ ಕೀಪಿಂಗ್, ಈ ರೀತಿ ಕಡಿಮೆ ಸಂಬಳದಲ್ಲಿ ನಮ್ಮವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ತಡೆಗಟ್ಟಬೇಕು, ನಮ್ಮ ಹಕ್ಕನ್ನ ನಾವು ಕೇಳ್ಬೇಕು ಅಂತ ಇದ್ರೆ ನಮ್ದೇ ಆದಂತ ಒಂದು ಶಕ್ತಿನ ಕಟ್ಬೇಕಾದಂತ ಸಂದರ್ಭ ಬಂದಿದೆ. ಇಲ್ಲಿ ಯಾರು ನಾನ್ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ, ಹೋಬಳಿ ಅಧ್ಯಕ್ಷ ಈ ಭೇದ ಭಾವ ಇಲ್ಲ. ಇಡೀ ಒಂದು ಕುಟುಂಬ ನಾವೆಲ್ಲ ಒಕ್ಕಟ್ಟಾಗಿ ಹೊರಟಂತ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಎದುರಿಸಬಹುದು. ನಾವು ರಾಜ್ಯಕ್ಕೆ ನಾವೆಲ್ಲರೂ ಇವತ್ತ ರಾಜ್ಯ ಬೇಡ, ಜಿಲ್ಲೆಯಲ್ಲಿ ನೀವೆಲ್ಲ ತಾಲೂಕಿಂದ ಯಾವ್ದೋ ಒಂದು ಆಲೂರು ತಾಲೂಕು ಸಮಸ್ಯೆ ಇದ್ದಾಗ ಇಲ್ಲಿ ಹೋರಾಟ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಂತ ಹೋರಾಟ ಇಲ್ಲಿ ತಾಲೂಕ್ ಕಚೇರಿಗಳಲ್ಲಿ ತಾಲೂಕ್ ತಹಸೀಲ್ದಾರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರು ಅವ್ರು ಬೆಲೆ ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀವು ಹಾಸನ ಜಿಲ್ಲಾ ಕಚೇರಿಗೆ ಹತ್ರ ಬರ್ಬೇಕಾಗತ್ತೆ. ಪಂಚಾಯತಿ ಮಾಜಿ ಅಧ್ಯಕ್ಷರು, ಇಲ್ಲೇ ತನಕ ಹಬ್ಬನ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಈಗ ತಾಲೂಕು ಘಟಕಕ್ಕೆ ಆಯ್ಕೆಯಾಗಿದ್ದಾರೆ. ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ನಮ್ಮ ರಾಜ್ಯದಲ್ಲಿ ಆ ತರದ ಹೋರಾಟ ನೀವೆಂದೂ ನೋಡಿರಲ್ಲ. ಎಲ್ಲ ನಾಮಫಲಕ 70% ಕನ್ನಡದಲ್ಲಿ ಇರಲೇಬೇಕು, ಕಡ್ಡಾಯವಾಗಿ ಇರಲೇಬೇಕು ಅಂತ ಮಾಡಿದ್ದು ನಮ್ಮ ನಾರಾಯಣಗೌಡರು. ಏನಕ್ಕಪ್ಪ ನೀವೆಲ್ಲ ಈ ಪ್ರತಿಷ್ಠಿತ ಸಂಘಟನೆಗೆ ಬಂದಿದ್ದೀರಿ ಅಂದ್ರೆ ನೀವು ನೋಡಿರ್ಬೋದು, ಈ ತಾಲೂಕಲ್ಲಿ ಆಗಲಿ, ರಾಜ್ಯದಲ್ಲಾಗಲಿ ಕನ್ನಡಿಗರಿಗೆ, ಶೋಷಣೆಗೊಳಗಾದವರಿಗೆ, ಅನ್ಯಾಯಕ್ಕೆ ಬಂದಂತರಿಗೆ ನಾವು ದುನಿಯಾಗಿ ಜೊತೆಯಾಗಿ ಇರ್ತೀವಿ. ಹಾಗಾಗಿ ನಾವು ನಿಮ್ಮೊಟ್ಟಿಗೆ ಪ್ರತಿಷ್ಠಿತವಾದ ಸಂಘಟನೆ ನಮ್ಮೊಟ್ಟಿಗಿರಿ, ನಾವೆಲ್ಲ ಜೊತೆಯಾಗಿ ಬೆಳೆಯೋಣ ಅಂತ ಹೇಳೋದು. ನೀವು ಗಮನಿಸಿರ್ಬೋದು, ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ 3 ಮಾಡಬೇಕು ಅಂತ ಇದ್ರು. ತೆಲುಗರು, ತಮಿಳಿಗರು, ಮರಾಠಿಗರು, ಬಂಗಾಳಿಗರು ಎಲ್ಲ ಅನ್ಯ ಭಾಷೆಗಳಿಗೆ ವಿಭಜನೆ ಮಾಡೋದಕ್ಕೆ ನಮ್ಮ ನಾಯಕರು ಬಿಡ್ಲಿಲ್ಲ. ಒಂದೇ ಮಹಾನಗರ ಪಾಲಿಕೆ ಇರಬೇಕು, ಬೃಹತ್ ಮಹಾನಗರ ಪಾಲಿಕೆ ಅಂತ. ಇಲ್ಲ ಅಂದ್ರೆ ಒಡೆದು ಚಿಂದಿಯಾಗಿರೋದು. ಸರೋಜಿನಿ ಮಹಿಷಿ ವರದಿ ನಿಮಗೆಲ್ಲ ಗೊತ್ತಿರಬೇಕು. ಅದು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಆದಂಥ ವರದಿ. ಆ ವರದಿ ಭಾರಿ ಮಹತ್ವವಾದ ವರದಿ. ಏನು ಖಾಸಗಿ ಉದ್ಯಮ ಆಗಲಿ, ಸರ್ಕಾರದ ಉದ್ಯಮ ಆಗಲಿ, ಏನೇ ಉದ್ಯಮ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬೇಕು ಅಂತ
ಅದು ಇವತ್ತಿನವರೆಗೂ ಯಾವುದೇ ಪಕ್ಷ ಆಗಲಿ ಆಡಳಿತ ಪಕ್ಷ ಅನುಷ್ಠಾನ ತಂದಿಲ್ಲ. ಯಾಕಪ್ಪ ಅಂದರೆ ಅವರಿಗೆ ಓಟ್ ಓಲೈಕೆಗಾಗಿ, ಮತ ಓಲೈಕೆಗಾಗಿ ಬೇರೆ 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 ಭಾಷೆಗಳು ಮತ ಬೇಕಲ್ಲ, ಅದಕ್ಕೋಸ್ಕರ ಅವರು ಅನುಷ್ಠಾನ ತರ್ತಾ ಇಲ್ಲ. ಕನ್ನಡಿಗರಿಗೆ ಹಿನ್ನಡೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಈ ವಿಚಾರವಾಗಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ಸಂಘಟನೆ ಈಗಲೂ ಕೂಡ ಬೆಂಗಳೂರಿನಲ್ಲಿ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು ಅಂತ ಏನು ದಕ್ಷಿಣ ಭಾರತದ ರಾಜ್ಯಗಳಿಗೆ ಇಲ್ಲದೆ ಇರತಕ್ಕಂತ ನೀತಿ, ನಮ್ಮ ದಕ್ಷಿಣ ಭಾರತದ ಮೇಲೆ ಏನು ಕಡ್ಡಾಯ ಹಿಂದಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ, ಉತ್ತರ ಭಾರತೀಯರಿಗೆ ಇಲ್ಲದೆ ಇರೋಂತ ನೀತಿ ನಮ್ಗೆ ಯಾಕೆ, ಅಲ್ಲೆಲ್ಲ ದ್ವಿಭಾಷಾ ನೀತಿ ಇದೆ, ನಮ್ಗೆ ಯಾಕೆ ತ್ರಿಭಾಷಾ ನೀತಿ? ಕಡ್ಡಾಯ ಹಿಂದಿ ಏರಿಕೆಯಿಂದ ನಮ್ಮ ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾ ಇದೆ. 21% ಮಕ್ಕಳು ಇಡೀ ರಾಜ್ಯಾದ್ಯಂತ ಹಿಂದಿ ಭಾಷೆಯಲ್ಲಿ ಅನುತ್ತೀರ್ಣ ಆಗಿದ್ದಾರೆ. ಅದು ಸುಮಾರು ಒಂದು 3 ತಿಂಗಳಿಂದ ನಡೀತಾ ಇರೋಂತ ಹೋರಾಟ ಈಗಲೂ ಕೂಡ ಅಹೋರಾತ್ರಿ ಧರಣಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸದಾ ಯಾವಾಗಲೂ ಕನ್ನಡದ ವಿಚಾರವಾಗಿ, ಕನ್ನಡದ ನೆಲ ಜಲ ಭಾಷೆ ಅಂತ ಅಂದ್ರೆ ಸದಾ 24 ಗಂಟೆ ವರ್ಷದ 365 ದಿನ ನಾರಾಯಣಗೌಡರು ಅದರ ಪರವಾಗಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ಜಿಲ್ಲಾಧ್ಯಕ್ಷರು ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ನೆಲ ಜಲ ಭಾಷೆ ಹೋರಾಟ ಅಂತ ಬಂದಾಗ ಹೋರಾಟ ಮಾಡತಕ್ಕಂತ ಮುಂಚೂಣಿಯಲ್ಲಿರುವಂತ ಏಕೈಕ ಸಂಘಟನೆ ಅಂದ್ರೆ ಅದು ನಮ್ಮ ರಕ್ಷಣಾ ವೇದಿಕೆ. ನಮ್ಮ ತಾಲೂಕಿನಲ್ಲೂ ಕೂಡ ಅದೇ ತರ ಯಾವುದೇ ಒಂದು ಜನರಿಗೆ ಸಮಸ್ಯೆ ನೋಡಿ ಜಲದ ವಿಚಾರ ಬಂದ್ರೆ ನಮ್ಮ ತಾಲೂಕು ಅಧ್ಯಕ್ಷರಾದ ನಟಣ್ಣನವರ ನೇತೃತ್ವದಲ್ಲಿ ತುಂಬಾ ಒಳ್ಳೆ ಹೋರಾಟಗಳಾಗ್ತಾ ಇದೆ. ಇವತ್ತು ಏನು ರಕ್ಷಣಾ ವೇದಿಕೆ ಅಂತಂದ್ರೆ, ರಕ್ಷಣಾ ವೇದಿಕೆಯ ಒಬ್ಬ ಸದಸ್ಯನಾಗಿದ್ದೀನಿ ಅಂತಂದ್ರೆ ಸಮಾಜದಲ್ಲಿ ಒಂದು ಗೌರವ.